ನೋಡಿ ಕ್ವಶನ್ನು, ಟೆಸ್ಟ್ ಫಾರ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಸಾಲ್ವ್. ಎಕ್ಸ್ ಮೈನಸ್ 4y ಪ್ಲಸ್ 7z ಈಸ್ ಈಕ್ವಲ್ ಟು 14, 3x ಪ್ಲಸ್ 8y ಮೈನಸ್ 2z ಈಸ್ ಈಕ್ವಲ್ ಟು 13, 7x ಮೈನಸ್ 8y ಪ್ಲಸ್ 26z ಈಸ್ ಈಕ್ವಲ್ ಟು 5. ಫಸ್ಟ್ ಏನು ಮಾಡ್ಬೇಕು ಹೇಳಿ? ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಹೇಳಿ ಏನು ಬರುತ್ತೆ? ಫಸ್ಟ್ ಎಕ್ಸ್ ಕೋಫಿಷಿಯಂಟ್ ಹೇಳಿ, ವೈದು, ಆಮೇಲೆ ಝೆಡ್ದು, ನೆಕ್ಸ್ಟು 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 5. ಈಗ ನೋಡಿ, 1 ಮೈನಸ್ 4 7 14, 3 8 ಮೈನಸ್ 2 13, 7 ಮೈನಸ್ 8 26 5. ಈಗ ಯಾವುದನ್ನ ರೆಫರೆನ್ಸ್ ತೊಗೋಬೇಕು, ಯಾವುದನ್ನ ಝೀರೋ ಮಾಡಬೇಕು? ಫಸ್ಟ್ 1ನ ರೆಫರೆನ್ಸ್ ತೊಗೋಬೇಕು. ಯಾವುದನ್ನ ಝೀರೋ ಮಾಡಬೇಕು? 3 ಮತ್ತು 7ನ ಝೀರೋ ಮಾಡಬೇಕು. ಈಗ 1 ರೆಫರೆನ್ಸ್ ಇರೋದ್ರಿಂದ 3ನ ಝೀರೋ ಮಾಡೋದು ಯಾವ ಥರ? 3 ಯಾವ ರೋಲ್ ಇದೆ ನೋಡಿ, ಯಾವ ರೋಲ್ ಇದೆ? ಅದು ಸೆಕೆಂಡ್ ರೋಲ್ ಇದೆ, ಕರೆಕ್ಟ್ ಅಲ್ವಾ? ಅದಕ್ಕೆ R2 ರಿಪ್ಲೇಸ್ ಬೈ R2 ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? R2 ರಿಪ್ಲೇಸ್ ಬೈ R2. ಪ್ಲಸ್ 3 ಇದ್ದರೆ ಏನು ಬರಿಬೇಕು? -3. ರೆಫರೆನ್ಸ್ ಯಾವ ರೋಲ್ ಇರೋದು? ಸ್ಟಾರು, ಅದಕ್ಕೆ R1 ಬರೀರಿ. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ 7 ಝೀರೋ ಮಾಡೋದು ಯಾವ ಥರ? 7 ಯಾವ ರೋಲ್ ಇದೆ? R3 ರಿಪ್ಲೇಸ್ ಬೈ R3 ಬರ್ಕೊಳ್ಳಿ. ಪ್ಲಸ್ 7 ಬದಲು -7. ಸ್ಟಾರ್ ಯಾವ ರೋಲ್ ಇದೆ? ಇದನ್ನ ಏನಂತ ಬರ್ಕೋಬೇಕು? ಈಸ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್. ಇದನ್ನ ಬರ್ಕೊಳ್ಳಿ ಸೆಂಟೆನ್ಸು, ಈಸ್ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್, ಅಥವಾ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಗಿವನ್ ಬೈ ಅಂತ ಬೇಕಾದರೂ ಬರ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಎ ಇಷ್ಟು ಬಿ ಈಕ್ವಲೆಂಟು ಹೇಳಿ. ಇಲ್ಲಿ ರಿಪ್ಲೇಸ್ ಮಾಡ್ತಾ ಇರೋದು ಯಾವುದ್ಯಾವುದು? R2 ಮತ್ತು ಯಾವುದನ್ನ ಹಂಗೆ ಇಟ್ಕೋಬೇಕು? 1 ಮೈನಸ್ 4 7 14ನ ಹಂಗೆ ಇಟ್ಕೊಳ್ಳಿ. ಈಗ R2 ರಿಪ್ಲೇಸ್ ಬೈ ಏನಿದೆ ಇಲ್ಲಿ? 3R1. ಅದನ್ನ ಬರ್ಕೊಳ್ಳೋಣ, R2 ಮೈನಸ್ 3R1. ಈಗ ನೋಡಿ, ಇದು ರಫ್ ವರ್ಕು, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ. ಇಲ್ಲೇನು ಮಾಡಬೇಕು? ಈ R2 ಇದೆಯಲ್ವಾ, ಹಳೆ ಎಲಿಮೆಂಟ್ ಹೋಗಿ ಹೊಸ ಎಲಿಮೆಂಟ್ ಈ ಆಪ್ರೇಷನಿಂದ ಬರುತ್ತೆ. R3ಲಿ ಹಳೆ ಎಲಿಮೆಂಟ್ಸ್ ಎಲ್ಲ ಹೋಗಿ ಹೊಸ ಎಲಿಮೆಂಟ್ಸ್ ಈ ಆಪ್ರೇಷನಿಂದ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು R2 ರಿಪ್ಲೇಸ್ ಬೈ ಏನಿದೆ? R2 ಮೈನಸ್ 3R1 ಇದೆಯಲ್ವಾ, ನೀವು R2 ಮೈನಸ್ 3R1 ಬರ್ಕೊಳ್ಳಿ. ನೆಕ್ಸ್ಟ್ R3 ರಿಪ್ಲೇಸ್ ಬೈ ಏನಿದೆ? R3 ಮೈನಸ್ 7R1 ಇದೆಯಲ್ವಾ, R3 ಮೈನಸ್ 7R1 ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇದನ್ನ ಕ್ಯಾಲ್ಸಿಲಿ R2 ಬದಲು ಏನು ಹಾಕ್ಕೋಬೇಕು? -3, R1 ಬದಲು ಎ, R3 ಬದಲು C ಮೈನಸ್ 7, R1 ಬದಲು ಎ. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳೋಣ, ನೋಡ್ಕೊಳ್ಳಿ. ಹೇಳಿ ಹೆಂಗೆ ಮಾಡ್ತೀರಾ? B ಮೈನಸ್ 3A ಅಲ್ವಾ, ಆಲ್ಫಾ ಹೊಡೆದು ಇದು ಹೊಡೆದ್ರೆ B, -3 ಆಲ್ಫಾ ಹೊಡೆದು ಇದು ಹೊಡೆದ್ರೆ ಎ. ಆಲ್ಫಾ ಇಂಟೆಗ್ರಲ್ಲು, ಆಲ್ಫಾ ಹೊಡೆದು ಹೈಪ್ ಹೊಡೆದ್ರೆ C ಬರುತ್ತೆ, -7 ಆಲ್ಫಾ ಹೊಡೆದು ಇದು ಹೊಡೆದ್ರೆ ಎ ಬರುತ್ತೆ. ಕ್ಯಾಲ್ಕುಲೇಟ್. ಇಲ್ಲಿ ನೋಡಿ, ಫಸ್ಟ್ ಕಾಲಮಲ್ಲಿ B ಅಂದ್ರೇನು? ಎ ಅಂದ್ರೇನು? 1, C ಅಂದರೆ 7. ಅದನ್ನ ಟೈಪ್ ಮಾಡಿ ಇಲ್ಲಿ. B ಏನು? 3, ಎ ಏನು? 1, C ಏನು? 7. ಏನು ಬಂತು ಆನ್ಸರು? 0 0. ಇದನ್ನ ಬರ್ಕೊಬಿಡೋಣ ಫಸ್ಟ್ ಕಾಲಮಲ್ಲಿ, ಸರಿನಾ? ಸೆಕೆಂಡ್ ಕಾಲಮಲ್ಲಿ B ಏನು? ಎ ಏನು? C ಏನು? ಸೆಕೆಂಡ್ ಕಾಲಮಲ್ಲಿ ಈಕ್ವಲ್ B ಏನು? 8, ಎ ಏನು? -4, C ಏನು? -8. ಏನು ಬಂತು ಆನ್ಸರು? 20 20. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಥರ್ಡ್ ಕಾಲಮಲ್ಲಿ B ಏನು? ಎ ಏನು? C ಏನು? 26. ಅದನ್ನ ಟೈಪ್ ಮಾಡ್ಕೊಳ್ಳೋಣ. B ಏನು? -2, ಎ ಏನು?
7 ಸಿ ಏನು 26 ಏನಾಗುತ್ತೆ -23 -23 ಕರೆಕ್ಟ್ ಅಲ್ವಾ? ಬರ್ತಾ ಇದೆ -23 -23. ನೆಕ್ಸ್ಟ್ ಫೋರ್ತ್ ಕಾಲಮಲ್ಲಿ ಬಿ ಏನು 13, ಎ ಏನು 14, ಸಿ ಏನು 5 ಈಕ್ವಲ್ ಬಿ ಏನು 13, ಎ ಏನು 14, ಸಿ ಏನು 5. ಆನ್ಸರ್ ಏನು -29 -93 -21 -29 -93 ಅಲ್ವಾ? -93 ಕರೆಕ್ಟಾ? ಇದು ಕರೆಕ್ಟ್ ಇದೆಯಾ? -21 9. ಹಾಂ, ಈಗ ನೋಡಿ ಏನು ಮಾಡಬೇಕು, ಯಾವುದನ್ನ ಝೀರೋ ಮಾಡಬೇಕು, ಯಾವುದನ್ನ ರೆಫರೆನ್ಸ್ ತೊಗೋಬೇಕೀಗ? ಇದನ್ನ ರೆಫರೆನ್ಸ್ ತೊಗೋಬೇಕು. ಯಾವುದನ್ನ ಝೀರೋ ಮಾಡಬೇಕು? ಇದನ್ನ ಇದ್ರ ಕೆಳಗಡೆ ಝೀರೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ನೋಡಿ, ಈ 20 ಝೀರೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇದು ಬಂದು ರೆಫರೆನ್ಸು ಇದು ಏನಿದೆ ಸೇಮ್ ಇದೆ. ಸೇಮ್ ಇದ್ದರೆ ಏನು ಮಾಡಬೇಕು? ಈ 20 ಇರೋದು ಯಾವ ರೋಲಿ? R3 ರೀಪ್ಲೇಸ್ ಬೈ R3 ಮೈನಸ್ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಯಾವಾಗ ಝೀರೋ ಮಾಡೋ ಎಲಿಮೆಂಟು ರೆಫರೆನ್ಸ್ ಎಲಿಮೆಂಟ್ಗೆ ಸೇಮ್ ಇದ್ದರೆ ಈ ಪ್ರೊಸೀಜರ್ ಮಾಡಿ. ಝೀರೋ ಎಲಿಮೆಂಟ್ ಇರುತ್ತಲ್ವ ಆ ರೋ ಬರೀರಿ. R3 ಇದ್ದರೆ R3 ರೀಪ್ಲೇಸ್ ಬೈ R3 ಬರೆದ್ಬಿಟ್ಟು ಮೈನಸ್ ಬರೆದ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಸ್ಟಾರ್ ರೋ ಯಾವುದು? R2. ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು? ಥರ್ಡ್ ರೋ ಮಾತ್ರ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೇನು ಮಾಡಬೇಕು? ಫಸ್ಟ್ ರೋ ಮತ್ತು ಸೆಕೆಂಡ್ ರೋನ ಹಂಗೆ ಬರ್ಕೊಳ್ಳೋಣ. ಹೇಳಿ, ಫಸ್ಟ್ ರೋ ಏನು? 1 -4 ಮತ್ತು 7 ಮತ್ತು 14. ಸೆಕೆಂಡ್ ರೋ ಯಾವುದು? 0 20 -23 ಮತ್ತು -29. ಈಗ ಕ್ಯಾಲ್ಸಿಲಿ ಏನು ಹೊಡಿಬೇಕು ನೀವು? ಈಗ R3 ಹೊಸ ರೋ, ಹಳೆ ರೋ ಹೋಗಿ ಹೊಸ ರೋ ಬರುತ್ತೆ. ಹೊಸ ರೋ ಯಾವುದು? ಈ ಆಪ್ರೇಷನ್ ಇದೆಯಲ್ಲ ರೈಟ್, ಅದು R3 ಮೈನಸ್ ಅಂದರೆ ಹಳೆ ಎಲಿಮೆಂಟ್ಸ್ಗೆಲ್ಲ ಹೋಗಿ ಹಳೆ ಎಲಿಮೆಂಟ್ಸ್ ಹೋಗಿ ಹೊಸ ಎಲಿಮೆಂಟ್ಸ್ ಬರೋದು R3. ಅದು ಹೊಸ ಎಲಿಮೆಂಟ್ಸ್ ಬರೋದು ಯಾವುದರಿಂದ? R3 ಮೈನಸ್ R2 ಇಂದ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ R3 ಬದಲು ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡಬೇಕು? ಸಿ. R2 ಬದಲು ಬಿ. ಸಿ ಮೈನಸ್ ಬಿ ಅಂತ ಟೈಪ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಸಿ ಮೈನಸ್ ಬಿ ಟೈಪ್ ಮಾಡ್ಕೊಳ್ಳೋಣ, ನೋಡ್ಕೊಳ್ಳಿ. ಈಗ ನೋಡಿ, ಎ ಸಿ ಆಲ್ಫಾ ಸಿ ಮೈನಸ್ ಆಲ್ಫಾ ಬಿ ಕ್ಯಾಲ್ಕುಲೇಟ್. ಫಸ್ಟ್ ಕಾಲಮಲ್ಲಿ ಸಿ ಏನು 0, ಬಿ ಏನು 0. ಹೊಡೀರಿ 0 0. ಆನ್ಸರ್ ಏನು ಬಂತು? 0. ಇದು ಬರ್ಕೊಬಿಡೋಣ 0. ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ಸಿ ಏನು 20, ಬಿ ಏನು 20. ಹೇಳಿ ಇರಿ. ಹಾಂ, ಸಿ 20 ಬಿ 20. ಏನು ಬಂತು ಆನ್ಸರು? 0. ಏನಾದರೂ ಮುಂದೆ ಏನಾದರೂ ಹೋಗಿದರೆ ನೀವೇನು ಮಾಡಿ, ಮತ್ತೆ ಸಿ ಕ್ವಶನ್ ಮಾರ್ಕ್ ಬರೋ ಗಂಟ, ಸ್ಟಾರ್ಟಿಂಗ್ ಕ್ವಶನ್ ಮಾರ್ಕ್ ಬರೋ ಗಂಟ ಈಕ್ವಲ್ ಹೊಡೀರಿ ಕ್ಯಾಲ್ಸಿಲಿ. ನೆಕ್ಸ್ಟ್ ಏನು? ಸಿ ಏನು ಥರ್ಡ್ ಕಾಲಮಲ್ಲಿ -23. ಆಮೇಲೆ ಬಿ ಏನು? ಆನ್ಸರ್ ಏನು? 0. ನೆಕ್ಸ್ಟು ಫೋರ್ತ್ ಕಾಲಮಲ್ಲಿ ಸಿ ಏನು? ಬಿ ಏನು? ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಸಿ -93. ಬಿ ಏನು? -29. ಆನ್ಸರ್ ಏನು? ಕರೆಕ್ಟಾ? -64 ಕೋಲನ್ -64 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗೇನು ರ್ಯಾಂಕ್ ಆಫ್ ಎ ಏನು ಇಲ್ಲಿ?
ರ್ಯಾಂಕ್ ಆಫ್ ಎ ಏನು? ವಿ ಹ್ಯಾವ್ ರ್ಯಾಂಕ್ ಆಫ್ ಎ ಫೈಂಡ್ ಮಾಡೋದು ಯಾವ ಥರ? ಇದನ್ನ ಕ್ಲೋಸ್ ಮಾಡಿಬಿಡಿ, ಕೋಲನ್ ಆದಮೇಲೆ ಕ್ಲೋಸ್ ಮಾಡಿಬಿಡ್ಬೇಕು. ಇಲ್ಲಿ ಟೋಟಲ್ ರೋಸ್ 3 ಇದೆ, 0 ರೋ ಎಷ್ಟಿದೆ? 1. 0 ರೋ ಅಂದರೆ ಎಲ್ಲ ಎಲಿಮೆಂಟ್ 0 ಇರೋದು. ನಾನ್ 0 ರೋ ಎಷ್ಟಿದೆ? 2 ಇದೆ. ರ್ಯಾಂಕ್ ಆಫ್ ಎ ಅಂದರೆ ನಾನ್ 0 ರೋಸಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಎಲ್ಲಿ ನಾನ್ 0 ರೋಸ್ ಎಷ್ಟಿದೆ? 2. ಅದೇ ಟೋಟಲ್ ನೋಡಿ. ಈಗ ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಅಂತೀವಿ, ಅದಕ್ಕೆ ಎಷ್ಟಿದೆ? 2 ಅಲ್ಲ ನೋಡಿ. ಈ 0 ರೋನ ಇದು ಇಲ್ಲ, 3. ಈಗ ರ್ಯಾಂಕ್ ಆಫ್ ಎ ಈಕ್ವಲ್ ಟು ರ್ಯಾಂಕ್ ಆಫ್ ಎ ಆಗ್ಮೆಂಟೆಡ್ ಬಿ ಆಗುತ್ತಾ? ಈಕ್ವಲಾ ನಾಟ್ ಈಕ್ವಲಾ? ಇದು 2 ಇದೆ, ಇದೆಯಾ? ನಾಟ್ ಈಕ್ವಲ್. ದ ಸಿಸ್ಟಮ್ ಈಸ್ ಇಲ್ಲಿ ಏನು ಬರೀಬೇಕು? ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂತ ಬರ್ಕೋಬಿಡ್ಬೇಕು ಅಷ್ಟೇ. ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಅಂದರೆ ನೋ ಸೊಲ್ಯೂಷನ್ ಅಂತ. ಗೊತ್ತಾಗ್ತಿದೆಯಲ್ವಾ? ಬರೀ ಇನ್ಕನ್ಸಿಸ್ಟೆಂಟ್ ಅಂತ ಬರೀರಿ, ಜಾಸ್ತಿ ತಲೆ ಕೆಡಿಸ್ಕೊಂಡು. ಡಸ್ ನಾಟ್ ಪೊಸೆಸ್ ಎನಿ ಸೊಲ್ಯೂಷನ್ ಬೇಕಾದರೂ ಬರಿಬೋದು. ದ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್ ಬರೆದ್ಬಿಟ್ರೆ ಸಾಕು. ಅರ್ಥ ಆಗ್ತಿದೆಯಲ್ವ? ಯಾವಾಗ ಏನು ಮಾಡೋದೇ ಬೇಕಾಗಿಲ್ಲ ಇದಕ್ಕೆ. ಸೊಲ್ಯೂಷನ್ಸು ನೀವು ಫೈನೈಟ್ ಸೊಲ್ಯೂಷನಲ್ಲಿ ಏನು ಮಾಡ್ತೀರಾ? ನಾವು ವಿ ಹ್ಯಾವ್ ಅಂತ ಬರೆದು ಈಕ್ವೇಷನ್ 1, ಈಕ್ವೇಷನ್ 2, ಈಕ್ವೇಷನ್ 3 ಇಂದ ಝೆಡ್ ಫೈಂಡ್ ಮಾಡ್ತೀರಾ, ಝೆಡ್ನ 2ಗೆ ಹಾಕ್ತೀರಾ, ವೈ ಫೈಂಡ್ ಮಾಡ್ತೀರಾ, ಝೆಡ್ ಮತ್ತು ವೈ ವ್ಯಾಲ್ಯೂನ ಯಾವುದಕ್ಕೆ ಹಾಕ್ತೀರಾ? 1ಗೆ ಹಾಕ್ತೀರಾ, ಎಕ್ಸ್ ಫೈಂಡ್ ಮಾಡ್ತೀರಾ. ಅರ್ಥ ಆಯ್ತಲ್ವಾ? ಅದೇ ಈ ಇದರಲ್ಲಿ ಇನ್ಫೈನೈಟ್ ಸೊಲ್ಯೂಷನಲ್ಲಿ 2 ಈಕ್ವೇಷನ್ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಲೆಟ್ ಝೆಡ್ ಈಸ್ ಈಕ್ವಲ್ ಟು ಕೆ ಅಂತ ಸ್ಟಾರ್ಟಿಂಗ್ ಅಸ್ಯೂಮ್ ಮಾಡಿಕೊಂಡು 2ಗೆ ಹಾಕ್ತೀವಿ. ಅಲ್ಲಿ ವೈ ಫೈಂಡ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಕೆ. ವೈನ ಫೈಂಡ್ ಮಾಡಿದ್ಮೇಲೆ ಎಕ್ಸ್ನ ಫೈಂಡ್ ಮಾಡಿ, ಝೆಡ್ ಮತ್ತು ವೈ ವ್ಯಾಲ್ಯೂ ಆಗ್ಬಿಟ್ಟು ಎಕ್ಸ್ನ ಫೈಂಡ್ ಮಾಡ್ತೀವಿ. ಆ ಥರ ಇನ್ಫೈನೈಟ್. ನೋ ಸೊಲ್ಯೂಷನಲ್ಲಿ ಮಾಡೋದು ಬೇಕಾಗಿಲ್ಲ. ಕ್ಯಾಲ್ಸಿಲಿ ಇದು ಬರೀ ಯೂನಿಕ್ ಸೊಲ್ಯೂಷನ್ ಮಾತ್ರ ಚೆಕ್ ಮಾಡ್ಬೋದು, ಬೇರೆದಕ್ಕೆ ಮ್ಯಾಥ್ ಎರರ್ ಬರುತ್ತೆ. ಸರಿನಾ? ಥ್ಯಾಂಕ್ ಯು.